ಸ್ಟೇಟ್ ಪರ್ಮಿಷನ್ ಇರುತ್ತಿಲ್ಲ, ಅದನ್ನು ತಗೊಂಡಿದ್ದಾರೆ. CBI ಅಂದ್ರೆ ಮುಂದಿನ ತಗೊಳ್ಳೇಬೇಕು ಅವ್ರ ಪರ್ಮಿಷನ್. ಓನ್ಲಿ ಟು ದ ಎಕ್ಸ್ಟೆಂಟ್ ಕೇಂದ್ರ ಸರ್ಕಾರದ ನೌಕರರು ಇವರು ಅವ್ರಿಗೆ ಏನಿತ್ತು ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಟಿದ್ರು, ಅದಾಗಬಾರ್ದು. ಅವ್ರನ್ನು ಕೂಡ ಸ್ಟೇಟ್ ಇಂದ ಇದು ಮಾಡ್ಕೊಂಡಿರೋದು ಅಷ್ಟಾಗಿದೆ. ಬಟ್ HK ಭಟ್ರು ನಿನ್ನೆ ಬ್ರೀಫ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡ್ಕೊಂಡು ವಿರೋಧ ಪಕ್ಷವನ್ನ ರಾಜಕೀಯ ಕ್ಯಾಬಿನೆಟ್ ಅಲ್ಲಿ ಆಗಿದ್ದೇನಿದೆ, ಕೇಂದ್ರ ಸರ್ಕಾರದ ನೌಕರರಿಗೆಲ್ಲರೂ ಕೂಡ ಪರವಾನಗಿ ರಾಜ್ಯ ಸರ್ಕಾರದ ಇನ್ನು ಕೆಲವೊಬ್ಬರಿಗೆ ರಾಜ್ಯ ಸರ್ಕಾರದ ಪರವಾನಗಿ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಒಂದು ಸಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿತ್ತು. ಅದನ್ನ ಬೇಡ, ಅದನ್ನ ಪರ್ಮಿಷನ್ ತಗೊಳ್ಳಿ ಅಂತ ಆಗಿದೆ. ಇಷ್ಟಕ್ಕೆ ಸೀಮಿತ. ನೆಕ್ಸ್ಟ್ ಅದೇ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ನಿರ್ಧಾರ ಈಗ ತೆಗೆದುಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಸಿದ್ದರಾಮಯ್ಯ ಕೆಲಸಕ್ಕೆ ನೌಕರ ಅಲ್ಲ ಸರ್, ಯಾವುದೇ ಪ್ರಕರಣವನ್ನ CBI ತೆಗೆದುಕೊಳ್ಬೇಕಾದ್ರೆ ಅದು ಸಂಪುಟದ ನಿರ್ಧಾರ ಆದ್ಮೇಲೆ ತೆಗೆದುಕೊಳ್ಬೇಕನ್ನುವಂತ ಈಗ ತೆಗೆದುಕೊಂಡ ನಿರ್ಧಾರ. ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ಮಾತಾಡಕ್ಕೆ ತೆಗೆದುಕೊಂಡಂತ ನಿರ್ಧಾರ ಈಗ ಬೇರೆ ಕೇಸ್ಗಳಿಗೆ ರಾಜ್ಯ ಸರ್ಕಾರದ ಪರವಾನಗಿ ಇದ್ದೇ ಇದೆ. ಈಗೇನದು ಹೊಸದಲ್ಲ, ಈಗಾಗಲೇ ಇದೆ. ಓನ್ಲಿ ಟು ದಿಸ್ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ತಗೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದು ಮಾಡಬಹುದು, CBI ಇದು ಮಾಡಬಹುದು. ಅದನ್ನ ಅಷ್ಟೇ ಮಾಡಿದ್ರು. ಇನ್ನು ಉಳಿದವ್ರಿಗೆ ಅದು ಯಥಾಸ್ಥಿತಿ ಪರವಾನಗಿ ತಗೋಬೇಕು. ಅದು ಹಿಂದೇನೂ ಇದೆ, ಈಗಲೂ ಇದೆ, ಮುಂದಿನ ಸಿದ್ದರಾಮಯ್ಯ ಇಸ್ ನಾಟ್ ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ್, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸರ್ ಇವತ್ತು ಹೇಳ್ತಾ ಇದ್ರಿ ಸರ್, ಈಗ ತಮ್ಮದೇ ಕಾನೂನು ಸಚಿವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ದ್ವೇಷದ ರಾಜಕಾರಣ ಈ ರೀತಿ ಎಲ್ಲ ಆಗಬಾರ್ದು, ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಆಯ್ತು, ಅದೆಲ್ಲ ಒಂದು ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೀಗೆ ಅಂತ ಪತ್ರಿಕಾಗೋಷ್ಠಿ ಮಾಡಿದ್ರು ಸರ್. ನೀವ್ ಹೇಳಿ ಸರ್, ಈಗ ಏನು ಬರೀ ನನಗೆ ಅವ್ರು ಏನ್ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಇದು ಬರೀ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಅಲ್ಲ ನೋಡಿ, ಅದಾದ್ರೂ ಪರವಾನಗಿ ತಗೊಳ್ಳೇಬೇಕ್ರಿ. ಇನ್ನು ಈಗ ಉಳಿದ ಕೇಸ್ ನಲ್ಲಿ ಕೇಂದ್ರ ಸರ್ಕಾರದ ನೌಕರರು ಹೊರತುಪಡಿಸಿ ಉಳಿದೆಲ್ಲವನ್ನು ಕೂಡ ಪರವಾನಗಿ ತಗೊಳ್ಬೇಕು. ಈಗಿದೆ, ಅದು ಈಗಾಗಲೇ ಇದೆ. ಅದ್ರ ಬಗ್ಗೆ ಕ್ಯಾಬಿನೆಟ್ ನಿನ್ನೆ ಪ್ರಶ್ನೆ ಮಾಡಿಲ್ಲ. ಈಗಾಗಲೇ ಯಾಕಂದ್ರೆ ಮಾಡ್ಬೇಕು ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಇದು ಪರವಾನಗಿ ತಗೋಬೇಕಾಗಿತ್ತು. ಅದನ್ನ ಬ್ಲಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದೆ ಹಿಂದೆ ನಮ್ಮ ರಾಜ್ಯ ಸರ್ಕಾರ. ಅದನ್ನ ಈಗ ಪರವಾನಗಿ ತಗೋಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನೌಕರರ ಅಲ್ಲ. ಹೌದಾ? ಮತ್ತೆ ಹೇಳಿ ಮತ್ತೆ. ಹಾಗಾದ್ರೆ CBI ಯಾವುದೇ ಅಧಿಕಾರವನ್ನ ಮೊಟಕು ಮಾಡಿಲ್ವಾ ರಾಜ್ಯ ಸರ್ಕಾರ? ಎಕ್ಸ್ಟೆಂಟ್ ನಾನು ಹೇಳಿದ ನಿಮ್ಗೆ ಅರ್ಥ ಆಗಿದ್ರೆ ನಾನು ಹೇಳ್ತೇನೆ. ಕೇಂದ್ರ ಸರ್ಕಾರದ ನೌಕರರು ಅವ್ರಿಗೆ ಪರವಾನಗಿ ಅವಶ್ಯಕತೆ ಇರಲಿಲ್ಲ, ಇದು ಮಾಡ್ಬೇಕಾಗಿತ್ತು. ಅದಕ್ಕಷ್ಟೇ. ಬ್ರೀಫಿಂಗ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ವಿ ಸರ್. ಈಗ ನೀವ್ ಹೇಳಿದ್ರು ಅದು ಹಂಗಲ್ಲ, ಹಿಂಗೆ ಅಂತಿದೆ. ಅದ್ರಲ್ಲಿ ಯಾವ್ದು ಓಕೆ ಸರ್, ಇಲ್ಲಿ ಪ್ರಶ್ನೆ ಇರುವಂತದ್ದು SIT ಇರ್ಬೋದು, CID ಇರ್ಬೋದು, ಈ ತನಿಖಾ ಸಂಸ್ಥೆಗಳು ತನಿಖೆ ಮಾಡೋದು ಸರಿ ಇರುತ್ತೆ, CBI ಮತ್ತು ED ತನಿಖೆ ಮಾಡೋದು ಸರಿ ಇರುತ್ತಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಈಗ ಆ ಪ್ರಶ್ನೆನೇ ಬಂದಿಲ್ಲ. ಈಗಾಗಲೇ CBI ED ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರದ ಪರವಾನಗಿ ತಗೋಬೇಕು, ಅದೆಲ್ಲ ಕಡೆನೂ ಇದೆ. ಈಗ ನಮ್ಗೆ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ಅವಶ್ಯಕತೆ ಇಲ್ಲ ಅಂತ ಹಿಂದೆ ನಾವು ನಿರ್ಣಯ ತೆಗೆದುಕೊಂಡಿದ್ವಿ. ಅವ್ರಿಗೂ ಕೂಡ ಈಗ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿದ್ವಿ. ನೆಕ್ಸ್ಟ್ ಸರ್, ಎರಡು ಕ್ಯಾಬಿನೆಟ್ ಡಿಸಿಷನ್ ಸರ್. ಇನ್ನೊಂದು ರಾಜ್ಯಪಾಲರಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನ, ದಾಖಲೆಗಳನ್ನ, ಉತ್ತರಗಳನ್ನ ಕೊಡುವಾಗ ಕ್ಯಾಬಿನೆಟ್ಗೆ ಗಮನಕ್ಕೆ ತಂದು ಕ್ಯಾಬಿನೆಟ್ ಥ್ರೂನೇ ಹೋಗ್ಬೇಕು ಅನ್ನುವಂತ ಕಂಡೀಷನ್ ಯಾಕೆ ಸರ್? ಅದರಿಂದ ಏನ್ ವ್ಯತ್ಯಾಸ ಏನು ಸರ್? ಹಾಗೆ ಕೊಟ್ಟಿದ್ರಿ ಅದು ಈಗ ಕೊಡೋದು. ಈಗ ಅದು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಆಗ್ಬೇಕು. ಈಗ ರಾಜ್ಯಪಾಲರು ನೇರವಾಗಿ ಯಾವುದೋ ಅಧಿಕಾರಿಗೆ ಬರಬೇಕಿಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳು ಬರಬೇಕು. ಮುಖ್ಯಮಂತ್ರಿಗಳು ಪ್ರೊಸೀಜರ್ ರಾಜ್ಯಪಾಲರಿಗೆ ಗೊತ್ತಾಗ್ಬೇಕಾಗ್ತದೆ. ರಾಜ್ಯಪಾಲರು ಕೆಲವು ಕಡೆ ನೇರವಾಗಿ ಯಾವುದೊಂದು ಅಧಿಕಾರಿಗೆ ಬರುವ ಮಾಹಿತಿ ಕೇಳುವಂಥದ್ದು ಅವ್ರಿಗೆ ಇಲ್ಲ. ಅದನ್ನ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ಬೇಕು. ಅದನ್ನ ನಾವು ಸ್ಪೆಸಿಫೈ ನಡ್ಕೊಳ್ತಿಲ್ಲ. ಇಷ್ಟು ದಿನ ನಡ್ಕೊಂಡಿಲ್ಲ ರಾಜ್ಯಪಾಲ, ಹೊಡಿತಾ ಇದ್ರು ಹಂಗೆ ಗಾಡಿ.
ಸರ್, ಈಗ ಸಿಎಂ ಕೇಸನ್ನೇ ಹರಿಯಾಣ ಮತ್ತು ಇತರೆ ರಾಜ್ಯಗಳ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೇ ಹಾಗೆ ಅವ್ರು ಮಾತಾಡಿದಾರಲ್ಲ, ಅವ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರು, ಕೈಗಾರಿಕಾ ಸಚಿವರು, ಅದ್ರ ಬಗ್ಗೆನೂ ಮೋದಿ ಉತ್ತರ ಕೊಡ್ಲಿ. ಆಮೇಲೆ ಮೋದಿಯವರು ಏನು ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಸುಪ್ರೀಂ ಕೋರ್ಟ್ ಇದು ಮಾಡಿದ್ರಲ್ಲ, ಎಲೆಕ್ಟ್ರಾನಿಕ್ ಬಾಂಡ್ ಬಗ್ಗೆನೂ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಹೇಳಿ ಅದನ್ನ ಹೇಳಿ. ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ರು? ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ, ಮೋದಿ ಅವರು ಪ್ರಚಾರ ಮಾಡ್ತಾರೆ. ಇಲೆಕ್ಟ್ರಾನಿಕ್ ಬಾಂಡ್ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಸಹ ಎಲ್ಲ ಮಾಹಿತಿನ ಜನರ ಮುಂದೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಮೋದಿ ಅವರು. ಇವೆಲ್ಲರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಇದೆ. ಯಾರ್ದು? ಕೇಂದ್ರ ಸಚಿವರಿಗೆ, ಕುಮಾರಸ್ವಾಮಿ ಅವರಿಗೆ, ಜನಾರ್ದನ್ ರೆಡ್ಡಿ, ಇರಾನಿ, ಜೊಲ್ಲೆ, ಇದು ಅದ್ರ ಬಗ್ಗೆ ಮೋದಿ ಅವರು ಮಾತಾಡ್ತಾರೆ. ಸರ್, ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾರ ಆಡಳಿತಾರೂಢ ಸಚಿವರು ಮತ್ತೆ ಸಿಎಂ ಮೇಲೆ FIR ಆಗಿದ ತಕ್ಷಣ ರಾಜೀನಾಮೆ ಕೇಳ್ತಾ ಇದ್ರಿ. ಇವತ್ತು ನಿಮ್ಮ ಸಿಎಂ ವಿರುದ್ಧ FIR ದಾಖಲಾಗ್ತಾ ಐತೆ. ಪಕ್ಷಕ್ಕೆ ಮುಜುಗರ ಆಗಲ್ವಾ? ಯಾವ್ದು ಮುಜುಗರ? ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ. ಇವತ್ತು ಅವರ ಏನು ಕಾನೂನು ತಂಡ ಏನ್ ಹೇಳ್ತದ ಪ್ರಕಾರ ಎಂಕ್ವೈರಿ ಅನ್ನಿಸ್ಬೇಕಾದ್ರೆ ಎಂಕ್ವೈರಿ ಯಾಕೆ ಯಾವುದೇ ಫೈಲ್ ನಾಗ ನೋಟಿಂಗ್ ಇದೆಯಾ, ಯಾರು ಬೇಕು ಪತ್ರ ಬರೆದಿಲ್ಲ ಬಿಡಿ, ಅದನ್ನ ಬಿಡಿ. ಯಾರು ಮೌಖಿಕವಾಗಿ ಸರ್ಕಾರ ಯಾರು ನಮ್ಗೆ ಸಿಎಂ ನಿರ್ದೇಶನ ಕೊಟ್ಟರೆ ಯಾವ್ದು ಇಲ್ಲ, ತನಿಖೆ ಮಾಡಿ ಅಂತ. ಯಡಿಯೂರಪ್ಪರ್ದು ಹಿಂಗೆ ಕ್ಲೀನ್ ಚಿಟ್ ಬಂತಲ್ಲ ಯಾವುದು? ಯಡಿಯೂರಪ್ಪರ್ದು. ಯಡಿಯೂರಪ್ಪ ಅವ್ರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ ನಲ್ಲಿ ಬೇಲ್ ಮೇಲಿದ್ದಾರೆ. ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನ್ನ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರೆದ ನನಗೆ ಕೊಟ್ಟರು. ಒಂದು ಕೇಸ್ ನಲ್ಲಿ ನಿರಾಣಿ ಅವರು ಕೊಟ್ಟರು, ನಾಟ್ ಟು ಅರೆಸ್ಟ್ ಅಂತ ಹೇಳಿ ಬೇಲ್ ಮೇಲಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಇಲ್ಲ ರಾಜ ಕೇಸ್ನಾಗ ಬೇಲ್ ಮೇಲಿದ್ದಾರೆ. ಇವ್ರೇನ್ ಮಾಡ್ತಾರೆ? ಸರ್, ಹಾಗಾದ್ರೆ ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ. ಅವರು ತಪ್ಪಿಸ್ತಾರೆ. ತನಿಖೆ ಆದ್ಮೇಲೆ ತಪ್ಪು ಮಾಡಿ, ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡಿ ಅಂತಲ್ಲ, ಹೇಗೆ ಸರ್? ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡ ಅಲ್ಲ, ತನಿಖೆದಾಗ ಏನು ಬರೋದೇ ಇಲ್ಲಲ್ಲ, ಎದಕ್ಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಉದ್ಭವಿಸೋದಲ್ಲ. ತನಿಖೆ ಆದ್ಮೇಲೂ ಬರೋದಿಲ್ಲ. ಯಾಕಂದ್ರೆ ಅವ್ರು ಎಲ್ಲಾರು ಬರೆದಿದ್ದಾರ, ಸಿಎಂ ತಮ್ಮ ಅದನ್ನು ಉಪಯೋಗಿಸ್ಕೊಂಡಿದಾರ, ಎಲ್ಲಾರು ಯಾರ್ಯಾರು ನಿರ್ದೇಶನ ಕೊಟ್ಟಿದಾರ, ಯಾವ್ದಾರ ಫೈಲ್ ನ ನೋಟಿಂಗ್ ಮಾಡಿದಾರ, ಏನಾದ್ರು ಇದೆಯಾ? ಏನೂ ಇಲ್ಲ. ಬಿಜೆಪಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತೀನಿ ಅಂತ ಏನ್ರಿ ಬಿಜೆಪಿ ಅವರು ಕುಮಾರಸ್ವಾಮಿ ಹೇಳಲ್ಲ ಅದನ್ನ. ಮೋದಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಅದೆಲ್ಲ ಅದು ನಿಮ್ಮ ಎಲೆಕ್ಟ್ರಾಲ್ ಬಾಂಡ್ಸ್ ಇದೆಲ್ಲ ಆದ್ಮೇಲೆ ಇದು ಮಾಡಿ ಅಂತ ಹೇಳಿ ಮೋದಿ ಅವ್ರಿಗೆ ಹೇಳಿ, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಇದು ಮಾಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಸರ್ ನೈತಿಕತೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ JDS ನವರು. ಹಾಗಾದ್ರೆ ಕುಮಾರಸ್ವಾಮಿ ಅವ್ರಿಗೆ ನೈತಿಕತೆ ಇಲ್ವಾ ನಿಮ್ ಪ್ರಕಾರ? ಸಿದ್ದರಾಮಯ್ಯ ನೈತಿಕತೆ ಇದೆ ಅಂದಾಗ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಅವ್ರಿಗೆ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ. ಡೋಂಟ್ ಕಂಪೇರ್ ದಿಸ್ ಕೇಸ್. ಕುಮಾರಸ್ವಾಮಿ ಅವ್ರದ್ದು ಪ್ರಾಥಮಿಕ ತನಿಖೆ ಆಗಿಲ್ಲ. ಅಲ್ಲ ಸರ್, ನಿಮ್ ಪಕ್ಷದ ಕೋಳಿವಾಡನು ಕೂಡ ಧ್ವನಿ ಎತ್ಬಿಟ್ಟಾರಲ್ಲ ಸರ್, ಮುಜುಗರ ಆಗ್ತದೆ. ವಯಸ್ಸಾಗಿದೆ ಅಲ್ಲ ಸರ್, ಈಗ ಪ್ರಧಾನಮಂತ್ರಿ ಮೋದಿ ಅವರು ಯಡಿಯೂರಪ್ಪನೋ ಅಶೋಕ್ ಹೇಳಿದ್ರೆ ಅದು ವಿರೋಧ ಪಕ್ಷಗಳು ಕೇಳ್ತವೆ ಅಂತ ಹೇಳ್ಬೋದು. ನಿಮ್ ಪಕ್ಷದ ಹಿರಿಯ ನಾಯಕಗಳ ಮಾತಾಡ್ತಾರೆ. ವಯಸ್ಸಾಗಿದೆ ಪಾಪ, ಏನೋ ಅನುಮಾನ ಆಗಿರ್ತದೆ. ಓಕೆ, ಥ್ಯಾಂಕ್ ಯು ಸರ್.